ನಮಸ್ಕಾರ ಸ್ನೇಹಿತರೆ, ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಿಂಗರಾಜ್ ಪನ್ನತ್. ಇವತ್ತಿನ ಈ ವಿಡಿಯೋದಲ್ಲಿ ಬರ ಪರಿಹಾರದ ಹಣ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳುವುದು ಹೇಗೆ ಅಂತ ಲೈವ್ನಲ್ಲಿ ಮಾಹಿತಿ ತಿಳಿಸಿಕೊಡಲಿದ್ದೇನೆ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ. ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಇನ್ನೂ ಯಾರು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಇದೇ ರೀತಿ ಹಲವು ಉಪಯುಕ್ತ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾವು ನೀಡುವ ಮಾಹಿತಿ ಉಪಯುಕ್ತವಾದಲ್ಲಿ ವಿಡಿಯೋಗೆ ಒಂದು ಲೈಕ್, ಶೇರ್ ಮಾಡುವ ಮುಖಾಂತರ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ನಿಮ್ಮ ಮೊಬೈಲ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಬ್ರೌಸರ್ನಲ್ಲಿ ಪರಿಹಾರ ಪೇಮೆಂಟ್ ಸ್ಟೇಟಸ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಕರ್ನಾಟಕ ಸರ್ಕಾರ ಪರಿಹಾರ ಪೇಮೆಂಟ್ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಸರ್ಕಾರ ಅಂತ ಫಸ್ಟಿಗೆ ಶೋ ಆಗ್ತಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಪರಿಹಾರ ಹಣ ಸಂದಾಯ ವರದಿ ಪರಿಹಾರ ಪೇಮೆಂಟ್ ರಿಪೋರ್ಟ್ ಅಂತ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಈ ಟ್ಯಾಬ್ನಲ್ಲಿ ಪರಿಹಾರ ನಮೂದು ಸಂಖ್ಯೆ, ಪರಿಹಾರ ID, ಆಧಾರ್ ಸಂಖ್ಯೆ, ಆಧಾರ್ ನಂಬರ್ ಇವೆರಡು ಆಪ್ಷನ್ ಇರುತ್ತೆ. ಆಧಾರ್ ಸಂಖ್ಯೆ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳುತ್ತದೆ. ಸೆಲೆಕ್ಟ್ ಮಾಡಿಕೊಂಡ ನಂತರ ಸೆಲೆಕ್ಟ್ ಕ್ಲಾಮಿಟಿ ಟೈಪ್, ಸೆಲೆಕ್ಟ್ ಇಯರ್ ಟೈಪ್ ಅಂತ ಶೋ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಕ್ಲಾಮಿಟಿ ಟೈಪ್ ಮೇಲೆ ಟೈಪ್ ಮಾಡಿಕೊಂಡು ಡ್ರಾಟ್ ಅಂತ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ತಾನೆ. ನೆಕ್ಸ್ಟ್ ಇಯರ್ ಅಂತ ಇದೆಯಲ್ಲ, ಇಲ್ಲಿ 2023-24ನೇ ಇಸ್ವಿ ಸೆಲೆಕ್ಟ್ ಮಾಡಿಕೊಳ್ತಾನೆ. ತದನಂತರ ಇಲ್ಲಿ ಆಧಾರ್ ಸಂಖ್ಯೆ ನಮೂದಿಸಿ ಅಂತ ತೋರಿಸ್ತಾ ಇದೆ ನೋಡಿ, ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಿ. ಆಧಾರ್ ಸಂಖ್ಯೆ ಟೈಪ್ ಮಾಡಿಕೊಂಡ ನಂತರ ಇಲ್ಲಿ ಕ್ಯಾಪ್ಚಾ ಟೈಪ್ ಮಾಡಿ. ಕ್ಯಾಪ್ಚಾ ಟೈಪ್ ಮಾಡಿದ ನಂತರ ವಿವರಗಳನ್ನು ಪಡೆಯಲು ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಹಣ ಸಂದಾಯದ ವಿವರಗಳು ಪೇಮೆಂಟ್ ಡೀಟೇಲ್ಸ್ ಅಂತ ಶೋ ಆಗುತ್ತೆ. ಇಲ್ಲಿ ಸೀರಿಯಲ್ ನಂಬರ್, ಜಿಲ್ಲೆ ಹೆಸರು, ನೀವು ಯಾವ ಜಿಲ್ಲೆಗೆ ಸಂಬಂಧಪಡ್ತೀರ ಆ ಜಿಲ್ಲೆ ಹೆಸರು, ಬ್ಯಾಂಕಿನ ಹೆಸರು, ನೀವು ಯಾವ ಖಾತೆ ಕೊಟ್ಟಿರ್ತೀರ ಆ ಬ್ಯಾಂಕಿನ ಹೆಸರು ಬರುತ್ತೆ, ಎಷ್ಟು ಹಣ ಜಮಾ ಆಗಿದೆ ಅಂತ ಶೋ ಆಗುತ್ತೆ. ಹಾಗೂ ಖಾತೆದಾರನ ಹೆಸರು, ಯಾರ ಹೆಸರಿಗೆ ಹಣ ಜಮಾ ಆಗಿರುತ್ತೆ ಆ ಖಾತೆ ಹೆಸರು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಶೋ ಆಗ್ತಿರುತ್ತೆ. ಪೇಮೆಂಟ್ ಸಂದಾಯದ ಸ್ಥಿತಿ, ಪೇಮೆಂಟ್ ಸ್ಟೇಟಸ್, ಪೇಮೆಂಟ್ ಪೆಂಡಿಂಗ್ನಲ್ಲಿ ಇದೆಯೋ ಅಥವಾ ಪೇಮೆಂಟ್ ಆಗಿದೆಯೋ ಅಂತ ಈ ಕಾಲಮ್ನಲ್ಲಿ ತೋರಿಸ್ತಿರುತ್ತೆ. ಸಂದಾಯದ ದಿನಾಂಕ, ಪೇಮೆಂಟ್ ಡೇಟ್, ಯಾವ ದಿನಾಂಕದಂದು ಪೇಮೆಂಟ್ ಮಾಡಿದ್ದಾರೆ ಆ ಡೇಟ್ ಕೂಡ ಇಲ್ಲಿ ತೋರಿಸುತ್ತೆ. ಇಷ್ಟೆಲ್ಲ ಮಾಹಿತಿ ಇರುತ್ತೆ ಸ್ನೇಹಿತರೆ. ನಮಗೆ ಇನ್ನೂ ಪರಿಹಾರ ಹಣ ಸಂದಾಯವಾಗಿಲ್ಲ, ಅದಕ್ಕೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಹಣ ಸಂದಾಯವಾಗಿಲ್ಲ, ಪೇಮೆಂಟ್ ನಾಟ್ ಮೇಡ್ ಅಂತ. ಹಾಗೆ ಇಲ್ಲಿ ಕೆಳಗಡೆ ಪರಿಹಾರ ನಮೂದಿನ ವಿವರಗಳು, ಡೀಟೇಲ್ಸ್ ಆಫ್ ಪರಿಹಾರ ಎಂಟ್ರೀಸ್, ಇಲ್ಲಿ ನೀವು ಯಾವ ಜಿಲ್ಲೆಗೆ ಸಂಬಂಧಿಸಿರುತ್ತೀರೋ ಆ ಜಿಲ್ಲೆಯ ಹೆಸರು, ನೀವು ಸಂಬಂಧಿಸಿರುವ ತಾಲೂಕು, ಹೋಬಳಿ, ಗ್ರಾಮದ ಹೆಸರು ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಸರ್ವೆ ನಂಬರು ಮತ್ತು ನೀವು ಯಾವ ಬೆಳೆ ಬೆಳೆದಿರುತ್ತೀರೋ ಆ ಬೆಳೆ ಹೆಸರು ಬಂದಿರುತ್ತೆ. ಹಾಗೆ ಬೆಳೆ ನಷ್ಟವಾದ ವಿಸ್ತೀರ್ಣ, ಎಕರೆ, ಗುಂಟಿ, ಸೆಂಟ್ಸ್, ನಿಮಗೆ ಎಷ್ಟು ಎಕರೆಯಲ್ಲಿ ಬೆಳೆ ನಷ್ಟವಾಗಿರುತ್ತೆ ಎಲ್ಲ ಮಾಹಿತಿ ಇಲ್ಲಿ ಇರುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಬರ ಪರಿಹಾರದ ಹಣ ಜಮಾವಾಗಿದ್ದರೆ ಇವೆಲ್ಲ ಕಾಲಮ್ನಲ್ಲಿ ಡೀಟೇಲ್ಸ್ ಶೋ ಆಗುತ್ತೆ ಸ್ನೇಹಿತರೆ. ಇಷ್ಟು ಇವತ್ತಿನ ಬರ ಪರಿಹಾರ ಹಣ ಚೆಕ್ ಮಾಡಿಕೊಳ್ಳುವ ಕುರಿತು ಮಾಹಿತಿಯಾಗಿತ್ತು. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ಹಾಗೂ ಎಲ್ಲ ರೈತ ಬಾಂಧವರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದೆ ಇದೇ ರೀತಿ ಮಾಹಿತಿ ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.